ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವು ಇವತ್ತು ಊಟಿಗೆ ರೀಚ್ ಆದ್ವಿ. ನಾವು ಊಟಿಗೆ ಬಂದು ಫಸ್ಟು ಹೋಗ್ತಾ ಇರೋ ಪ್ಲೇಸ್ ಬಂದು ಪಿಕಾರ ಫಾಲ್ಸ್ ಅಂತ ಹೇಳಿ. ಈ ಫಾಲ್ಸು ಹೋಗ್ಬರೋಣ ಅಂತೇಳಿ ಹೋಗ್ತಾ ಇದೀವಿ. ಈ ಫಾಲ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು 1 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು. ಅಂದರೆ ನಮ್ಮದು ಓನ್ ವೆಹಿಕಲ್ಲು ಹಲೋ ಇಲ್ಲ, ಹಾಗಾಗಿ ಅದನ್ನು ಅಲ್ಲೇ ನಿಲ್ಲಿಸಿ 1 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಜೀಪ್ ಇದೆ, ಅದಕ್ಕೆ ಅಮೌಂಟ್ ಕಟ್ಟಿದ್ರೆ ಅವ್ರು ಕೂಡ ಕರ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಇದೆಯಲ್ಲ ಜೀಪ್, ಅದೇ. ಈ ಫಾಲ್ಸ್ ಅಂತೂ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು, ಹಾಗಾಗಿ ನಾವು ಕೂಡ ಬಂದ್ವಿ. ಇಲ್ಲಿ ನಡ್ಕೊಂಡೋಗಿ ಸ್ವಲ್ಪ ಮೆಟ್ಲು ಕೂಡ ಇದೆ, ಇಳ್ಕೊಂಡು ಹೋಗ್ಬೇಕು. ಜೊತೆಗೆ ಇಲ್ಲಿ ಬಂದರೆ ಒಬ್ರಿಗೆ 30 ರುಪೀಸ್ ಟಿಕೆಟ್ ಆಗುತ್ತೆ. ಅಂದರೆ ನಾವು ಹೋಗೋದಕ್ಕೆ ಟಿಕೆಟ್ ಕೊಟ್ಟು ಹೋಗೋದು. ಜೊತೆಗೆ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ, ಪ್ಲಾಸ್ಟಿಕ್ ಏನಾದರೂ ಇದೆಯಾ ಅಂತೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಯಾವುದೇ ಒಂದು ಪ್ಲಾಸ್ಟಿಕ್ ಇದ್ರೂ ತೆಗೆದು ಬಿಸಾಕ್ಬಿಡ್ತಾರೆ, ಇಲ್ಲೆಲ್ಲಾದರೂ ಹಾಕ್ತಾರೆ ಅಂತ ಹೇಳಿ ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಆದರೆ ಫಾಲ್ಸ್ ಒಳಗಡೆ ಇಲ್ಲಿ ಹೋಗಿ ಆಟ ಆಡೋದಕ್ಕೆಲ್ಲ ಆಗೋದಿಲ್ಲ, ದೂರದಿಂದನೇ ನೋಡಬೇಕು ಅಷ್ಟೇ. ಫೋಟೋ ತೆಕ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಊಟಿಗೆ ಬರ್ತೀರಾ ಅವರು ಊಟಿಯಲ್ಲಿ ನೋಡೋಂಥ ಪ್ಲೇಸ್ ತುಂಬಾ ಇದೆ. ನಿಮಗೆ ಯಾವುದೆಲ್ಲ ಪ್ಲೇಸ್ ನೋಡಬೇಕು ಅನಿಸುತ್ತೆ ನೀವು ಚೆಕ್ ಮಾಡಿಕೊಂಡು ಹೋದರೆ ಎಲ್ಲ ಪ್ಲೇಸು ಕೂಡ ಕವರ್ ಮಾಡ್ಬೋದು. ನಮಗೂ ಅಷ್ಟೇ ಯಾವ ಪ್ಲೇಸ್ ನೋಡಬೇಕು ಅಂತ ಕನ್ಫ್ಯೂಸ್ ಇದೆ. ನೋಡಿದ್ರೆ ಎಲ್ಲ ಪ್ಲೇಸು ಚೆಕ್ ಮಾಡೋಕ್ಕೆ ಹೋದರೆ ಎಲ್ಲ ಪ್ಲೇಸು ತುಂಬಾ ಚೆನ್ನಾಗಿರುತ್ತೆ. ನಾವು 2 ಡೇಸ್ ಇರೋಣ ಅಂದ್ಕೊಂಡಿದ್ದೀವಿ. ಅಂದರೆ ಇವತ್ತು ಇರ್ತೀವಿ ಮತ್ತು ನಾಳೆ ಇರ್ತೀವಿ, ನೆಕ್ಸ್ಟು ಹೋಗ್ಬಿಡ್ತೀವಿ. ನಾವು 2 ಡೇಸಲ್ಲಿ ಏನೆಲ್ಲ ನೋಡೋದಕ್ಕಾಗುತ್ತೆ ಅಷ್ಟನ್ನು ನೋಡ್ತೀವಿ. ನೋಡಿ ಫಾಲ್ಸ್ ತುಂಬಾ ಚೆನ್ನಾಗಿದೆ, ಬಟ್ ಎಷ್ಟು ಸೌಂಡ್ ಇದೆ ಗೊತ್ತಾ. ಆದರೆ ನಡಿಬೇಕು, ಸ್ವಲ್ಪ ಏಜ್ ಆದವರಿಗೆ ನಡೆಯೋದಕ್ಕೆ ಕಷ್ಟನೇ ಆಗುತ್ತೆ. 1 ಕಿಲೋಮೀಟ್ರು ನಡೆದು ಮತ್ತೆ ಒಂದು 50-100 ಮೆಟ್ಲನ್ನ ಕೆಳಗಡೆ ಇಳಿಬೇಕು, ಇಳಿದು ರೀಚ್ ಆಗಬೇಕು. ನಾವೇನಾದರೂ ಅಷ್ಟೇ ಅಲ್ವಾ, ಏನು ಹೇಳಿ, ನಾವೇನಾದರೂ ಒಂದು ಖುಷಿ ಪಡಬೇಕು ಅಂದರೆ ಹಿಂದೆ ಕಷ್ಟ ಕೂಡ ಪಡಲೇಬೇಕು. ಖುಷಿ ಹಾಗೆ ನಮ್ಮ ಕೈಗೆ ಖಂಡಿತ ಏನನ್ನೂ ಇಟ್ಕೋದೇ ಇಲ್ಲ. ಕಷ್ಟಪಟ್ಟರೆ ಮಾತ್ರ ಮುಂದೆ ಒಂದಿನ ಖುಷಿ ಆಗುತ್ತೆ. ಹಾಗೆ ಈ ಫಾಲ್ಸ್ ಕೂಡ ತುಂಬ ನಡ್ಕೊಂಡು ಬಂದರೆ ಇಲ್ಲಿ ಅದ್ಭುತವಾದ ಬ್ಯೂಟಿಫುಲ್ಲಾದ ಫಾಲ್ಸನ್ನು ನಾವು ನೋಡ್ಬೋದು. ಸಖತ್ತು ದೊಡ್ಡದಿದೆ. ಅವಾಗೆಲ್ಲ ಇಲ್ಲಿ ಸುನಾಮಿ ಆಗಿತ್ತಲ್ಲ, ಹೆವಿ ನೀರು ಬಂದ್ಬಿಟ್ಟಿತ್ತಂತೆ, ಫುಲ್ಲು ತುಂಬ್ಕೊಬಿಟ್ಟಿತ್ತಂತೆ. ಅಂದರೆ ಕೇರಳದಲ್ಲಿ ಸುನಾಮಿ ಆಗಿತ್ತಲ್ಲ, ಅವಾಗಂತೂ ಇಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿತ್ತಂತೆ. ಅವಾಗ ಇಲ್ಲೆಲ್ಲ ಹೋಗೋದಕ್ಕೆ ಅವಕಾಶ ಕೂಡ ಇರಲಿಲ್ವಂತೆ. ಇವಾಗ ಆ ಥರ ಏನಿಲ್ಲ, ಬಿಡ್ತಾರೆ, ಬಟ್ ಒಳಗಡೆ ಹೋಗೋದಕ್ಕೆ ಆಗಲ್ಲ. ಇದೇ ನೋಡಿ ಫಾಲ್ಸ್. ನಾನು ಆದಷ್ಟು ಕವರ್ ಮಾಡಿದ್ದೀನಿ ವಿಡಿಯೋನ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ನೋಡೋದಕ್ಕೆ. ನೀವು ಊಟಿಗೆ ಬಂದರೆ ಖಂಡಿತ ಈ ಪ್ಲೇಸನ್ನು ಮಿಸ್ ಮಾಡದೆ ನೋಡಿ. ನಾವು ಇವಾಗ ಹೋಗ್ಬೇಕಾದ್ರೆ ನಾವು ವ್ಯಾನಲ್ಲೇ ಹೋದ್ವಿ. 30 ರುಪೀಸ್ ಟಿಕೆಟ್ ತೊಗೊಂಡು ವ್ಯಾನಲ್ಲೇ ನೋಡಿ ಹೋದ್ವಿ. ಆದರೆ ತುಂಬ ವೆಯ್ಟ್ ಮಾಡಿದ್ವಿ. ಈ ವ್ಯಾನ್ ಅಷ್ಟೇ, ಏನು ಅಂತ ಹೇಳಿದ್ರೆ ಅಲ್ಲಿ 8 ಜನನೋ ಏನೋ ಕೂರೋದಕ್ಕೆ ಆದರೆ ಮಾತ್ರ ಅವರು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ನಾವು ನೆಕ್ಸ್ಟು ಪೈನ್ ಫಾರೆಸ್ಟ್ರಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ನೋಡಿ ಇದು ಅಷ್ಟೇ, ನಾವು 30 ರುಪೀಸ್ ಟಿಕೆಟ್ ತೊಗೊಂಡೆ ಬಂದಿದ್ದು. ಒಳಗಡೆ ಅಂತೂ ಇದು ಸಖತ್ತಾಗಿದೆ. ಊಟಿಗೆ ಬಂದರೆ ಈ ಪ್ಲೇಸ್ಗೆ ಪ್ರತಿಯೊಬ್ಬರು ಹೋಗೇ ಹೋಗ್ತಾರೆ. ಎಲ್ಲ ಒಳಗಡೆ ಎಷ್ಟು ಗ್ರೀನರಿಯಾಗಿ ಮರಗಳಿದೆ ಅಂದರೆ ಸಖತ್ತು ಮರಗಳು. ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ವಿಡಿಯೋ ಮಾಡೋದಕ್ಕಿಂತ ರೀಲ್ಸ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಇಲ್ಲೂ ಅಷ್ಟೇ ಫುಲ್ಲು ಕೆಳಗಡೆಗೆ ಇಳಿದು ಹೋಗಬೇಕು. ನನಗಂತೂ ನಿಜಕ್ಕೂ ತುಂಬ ಕಾಲು ನೋವ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ನಡ್ಕೊಂಡು ಹೋಗಿದ್ವಿ ಅಲ್ವಾ, ಹಾಗಾಗಿ ಇಲ್ಲೂ ನಡ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಕಾಲು ನೋವು ಬರ್ತಿತ್ತು. ಇಳಿಬೇಕಾದ್ರೆ ಹೇಗೋ ಇಳಿಬೋದು, ಆದರೆ ಹತ್ತಬೇಕಂದ್ರೆ ಫುಲ್ಲು ಬೆಟ್ಟ ಥರನೇ ಇದೆ,
ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾನೇ ಫೋಟೋ ಶೂಟ್ ಮಾಡ್ಕೋತಾರೆ, ಜೊತೆಗೆ ವಿಡಿಯೋ ಕೂಡ ಮಾಡ್ತಾರೆ. ಇವಾಗೆಲ್ಲ ಜಾಸ್ತಿ ವಿಡಿಯೋದಕ್ಕಿಂತ ರೀಲ್ಸ್ ಮಾಡ್ತಾರೆ, ಜಾಸ್ತಿ ರೀಲ್ಸೇ ಮಾಡ್ತಾರೆ. ಜೊತೆಗೆ ಇಲ್ಲಿ ಏನು ಕುದುರೆ ಕೂಡ ಇದೆ. ನಾವು ಅಮೌಂಟ್ ಕೊಟ್ಟರೆ ಇಲ್ಲಿ ಈ ಕಾಡೊಳಗಡೆ ಒಂದು ರೌಂಡು ಕರ್ಕೊಂಡು ಕೂಡ ಹೋಗ್ತಾರೆ. ಜೊತೆಗೆ ಈ ಥರ ಕುದುರೆ ಮೇಲೆ ಹೋಗೋದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಮಕ್ಕಳು ಕೂಡ ನಾವು ಕೂರಿಸ್ಬೋದು. ಇಲ್ಲಿ ಕುತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ನೋಡಿ ಮರದ ಥರ ಬೆಂಚ್ ಥರ ಇದೆ. ಕುತ್ಕೋಬೇಕು, ರೆಸ್ಟ್ ಮಾಡಬೇಕು ಅಂದರೂ ರೆಸ್ಟ್ ಮಾಡ್ಬೋದು. ಜೊತೆಗೆ ಈ ಪೈನ್ ಫಾರೆಸ್ಟ್ರಲ್ಲಿ ವಾಶ್ರೂಮ್ಗಳು ಕೂಡ ಇದೆ, ಬೇಕಂದ್ರೆ ನಾವು ಯೂಸ್ ಮಾಡ್ಕೋಬೋದು. ನನಗಂತೂ ತುಂಬಾನೇ ಕಾಲು ನೋವು ಬರ್ತಿತ್ತಪ್ಪ. ಸಖತ್ತು ಗ್ರೀನರಿಯಾಗಿದೆ. ಇಲ್ಲಿ ಕೆಳಗಡೆ ಒಂದು ಕೊಳ ಥರ ಇದೆ. ಇಲ್ಲಿ ಫಿಶಿಂಗ್ ಏನೋ ಮಾಡ್ತಿದ್ರು ಅನ್ಸುತ್ತೆ, ದೋಣಿಗಳೆಲ್ಲ ಓಡಾಡ್ತಿತ್ತು. ಬಟ್ ಸಖತ್ತಾಗಿದೆ. ಪ್ರತಿ ಒಬ್ಬರು ಕೂಡ ಊಟಿಗೆ ಬಂದರೆ ಎಲ್ಲಿಗೆ ಹೋಗಬೇಕು ಅಂತ ಕನ್ಫ್ಯೂಸ್ ಆಗಿರುತ್ತೆ. ನಾನು ಎಲ್ಲೆಲ್ಲ ಹೋಗಿದ್ದೀವಿ ಊಟಿಗೆ ಹೋಗಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಆ ಪ್ಲೇಸ್ ಇಷ್ಟ ಆದರೆ ನೀವೊಂದ್ಸಲ ಖಂಡಿತ ಊಟಿಗೆ ಹೋದರೆ ವಿಸಿಟ್ ಮಾಡಿ ಬನ್ನಿ, ತುಂಬಾ ಚೆನ್ನಾಗಿದೆ. ನಾವು ನೆಕ್ಸ್ಟು ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರತಿ ಸಲ ಹೇಳೋದೇ ಇಷ್ಟು, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ. ಎಷ್ಟು ಜನ ಇದ್ದಾರಲ್ವಾ, ಇಲ್ಲಂತೂ ತುಂಬ ಜನ ಇದ್ದಾರೆ ನೋಡಿ. ನಾನು ಅವಾಗಲೇ ಹೇಳಿದ್ನಲ್ಲ ಇಲ್ಲಿ ಕುದುರೆಗಳು ಕೂಡ ಇರುತ್ತೆ ಅಂತ. ಕೆಲವೊಬ್ಬರು ಹತ್ಕೊಂಡು ಒಂದು ರೌಂಡ್ ಹಾಕ್ತಾರೆ, ಕೆಲವೊಬ್ಬರು ಫೋಟೋ ಶೂಟ್ಗೋಸ್ಕರನೂ ಹತ್ತುತ್ತಾರೆ. ಬಟ್ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ನನಗೆ ಕಾಲಂತೂ ಹೆವಿ ಪೇಯ್ನ್ ಆಗ್ತಿದೆ. ನಾನು ಹೇಳಿದ್ನಲ್ಲ ಕೊಳ ಥರ ಇದೆ ಅಂತ ಹೇಳಿ, ಇಲ್ಲೇ ಈ ಥರ ಇಲ್ಲಿ ಹೋದರೆ ಕೂಡ ಕಾಣಿಸುತ್ತೆ, ಕೊಳ ಥರ ಇದೆ. ನಾನು ಒಂದು ಕಡೆ ಕೂತ್ಕೊಬಿಟ್ಟೆ. ನನ್ನ ಫ್ರೆಂಡ್ಸ್ ಅವರು ಜೊತೆ ಬಂದಿದ್ರಲ್ಲ, ಅವರೇ ವಿಡಿಯೋ ಮಾಡಿದ್ದು. ನನಗೆ ತುಂಬ ಕಾಲು ನೋವು ಬರ್ತಾಯಿತ್ತು, ಹಾಗಾಗಿ ನಾನು ಈ ಕಡೆ ಎಲ್ಲ ಹೋಗಿಲ್ಲ, ಅಲ್ಲೇ ಕೂತ್ಕೊಬಿಟ್ಟೆ. ತುಂಬಾ ಚೆನ್ನಾಗಿದೆ, ಆದರೆ ನಡಿಬೇಕು ಅಷ್ಟೆ. ಇಳಿಬೇಕಾದ್ರೇನೋ ಆರಾಮಾಗಿ ಇಳಿದು ಬಿಡ್ಬೋದು, ಬಟ್ ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೂ ಕೂಡ ನಾವು 30 ರೂಪೀಸ್ ಟಿಕೆಟ್ ಕೊಟ್ಟೆ ಒಳಗಡೆ ಬರಬೇಕು, ಒಬ್ಬರಿಗೆ 30 ರೂಪೀಸ್. ಇದು ಸ್ವಲ್ಪ ದೂರನೇ ಆಗುತ್ತೆ. ಊಟಿ ನಿಯರಿಗೆ ಇದು ಒಂದು 20-25 ಕಿಲೋಮೀಟ್ರೇನೋ ಆಗುತ್ತೆ, ಸ್ವಲ್ಪ ದೂರನೇ ಆಗುತ್ತೆ. ಆದರೆ ತುಂಬಾ ಚೆನ್ನಾಗಿ ಇದೆ ಲೊಕೇಶನ್ ನೋಡಿ. ಇಲ್ಲಿ ಫಿಶಿಂಗ್ ಕೂಡ ಮಾಡ್ತಾರೆ, ಮತ್ತು ಅಲ್ಲಲ್ಲಿ ದೋಣಿಗಳು ಕೂಡ ಇತ್ತು. ಒಳಗಡೆ ಬಿಡಲಿಲ್ಲ, ಇಳಿಯೋದಕ್ಕೂ ಆಗಲ್ಲ, ಫುಲ್ಲು ಬದಿ ಥರ ಇದೆ. ಆದರೆ ಏನು ಅಂತ ಹೇಳಿದ್ರೆ ನಾವು ಫೋಟೋ ತೆಕ್ಕೋಬೋದು ಹತ್ರ ಹೋಗಿ. ಇಲ್ಲೆಲ್ಲರೂ ಮಾಡೋದು ಅದೇ ಕೆಲಸ, ನೋಡ್ತಾರೆ ಜೊತೆಗೆ ಫೋಟೋ ತೆಕ್ಕೊಳ್ಳೋದು, ಸೆಲ್ಫಿ ತಗೊಳ್ಳೋದು, ಹೀಗೆ ಮಾಡ್ತಾರೆ. ಅಲ್ಲಿ ಇಳಿಯೋದಕ್ಕಂತೂ ಅವಕಾಶ ಇಲ್ಲ ಅನ್ಕೊತೀನಿ, ಫುಲ್ ಕೆಸರೆ ಇದೆ ಅಲ್ವಾ. ಹಾಗಾಗಿ ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿರೋಂಥ ಮರಗಳಂತೂ ತುಂಬ ಕಾಸ್ಟ್ಲಿ ಮರಗಳೇ ಅಂತ ಹೇಳ್ತಿದ್ರು. ತುಂಬ ಕಾಸ್ಟ್ಲಿ ಮರಗಳು, ಇಲ್ಲಿ ಯಾರಿಗೂ ಕಡಿಯೋದಕ್ಕೂ ಬಿಡೋದಿಲ್ಲ, ಅಷ್ಟು ಚೆನ್ನಾಗಿ ಇದೆ. ಇದನ್ನ ಪೈನ್ ಫಾರೆಸ್ಟ್ ಅಂತಾನೆ ಹೇಳ್ತಾರೆ. ಜೊತೆಗೆ ಏನು ಗೊತ್ತಾ, ಬರಬೇಕಾದ್ರೆ ವಾಟರ್ ಬಾಟಲ್ ಅಂತೂ ತಗೊಂಡು ಬರಲೇಬೇಕಪ್ಪ ಇಲ್ಲಿಗೆ. ಯಾಕೆ ಅಂದರೆ ಇಳಿಬೇಕಾದ್ರೆ ಹೇಗೋ ಇಳಿದ್ಬಿಡ್ತೀವಿ, ಹತ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ವಾಟರ್ ಬಾಟಲ್ ಇದ್ದರೆ ಬೆಟರ್ ಅಲ್ವಾ. ನಾನು ಕುದುರೆ ಮೇಲೆ ಕುತ್ಕೊಳ್ಳೋಣ ಅನ್ನೋ ಥರ ಇತ್ತು, ಆದರೆ ನನಗೆ ಏನೋ ಗೊತ್ತಿಲ್ಲ, ಕಾಲು ನೋವಿಗೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಸೊ ನಾನು ಕುತ್ಕೊಂಡಿಲ್ಲ.